ಒಂದು ನಾರಾಯಣ್ ಸರ್ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, ಜೊತೆಗೆ 2 ಸಿನಿಮಾಗಳು ಬರ್ತಾ ಇದೆ. ಆಲ್ ದ ವೆರಿ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು. ಕೀಪ್ ರಾಕಿಂಗ್. ಥ್ಯಾಂಕ್ ಯು. ಮೊದಲನೇದಾಗಿ ಇಷ್ಟು ದೊಡ್ಡವ್ರ ಮೇಲೆ ಜೊತೆಯಾಗಿ ಸ್ಟೇಜ್ ಹಂಚ್ಕೊತಾ ಇದ್ದೀನಿ ಅನ್ನೋದು ಒಂದು ಸೌಭಾಗ್ಯ. ನಾನು ಮೊದಲು ಬಾಬು ಸರ್ ವಿಷಯದಿಂದ ಸ್ಟಾರ್ಟ್ ಮಾಡ್ತೀನಿ. ಬಲಗಾಲಿಟ್ಟು ಒಳಗೆ ಬಾ ಅನ್ನೋ ಒಂದು ಸಿನಿಮಾಯಿಂದ ಶುರುವಾಗಿದ್ದ ನಮ್ಮ ನಂಟು ಇಲ್ಲಿವರೆಗೂ ಕರ್ಕೊಂಡ್ಬಂದು ಕೂರಿಸಿದೆ ಇವತ್ತು ನನಗೆ. ಅವ್ರು ಎಂತೆಂಥ ಆ್ಯಕ್ಟರ್ಗಳಿಗೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ, ಅಂಥದ್ರಲ್ಲಿ ಅವ್ರ ಸಿನಿಮಾಗಳಲ್ಲಿ ನಾವುಗಳು ಆ್ಯಕ್ಟ್ ಮಾಡಿದ್ದೀವಿ ಅಂದರೆ ಅದು ನಮ್ಮ ಅದೃಷ್ಟ. ಈ ಸಿನಿಮಾ ಅಂತೂ ರೆಕಾರ್ಡ್ ಮೇಲೆ ರೆಕಾರ್ಡು. ಈ ಸಿನಿಮಾ ನಿರ್ಮಾಪಕರು ಒಬ್ಬರೇ, ಇದಕ್ಕೆ ನಿರ್ದೇಶಕರು ಒಬ್ಬರೇ. ಅದು ಕಾಕತಾಳೀಯನ ಏನೋ ಗೊತ್ತಿಲ್ಲ, 2 ಸಿನಿಮಾಗೆ ನಾನೇ ಲೀಡ್ ರೋಲಲ್ಲಿ ಮಾಡಿದ್ದೀನಿ. ಸೊ ಅದೃಷ್ಟ ನೀವು ಹೇಳಿದಾಗೆ. ಏನು ಹೇಳೋಣ, ಆಸ್ ಅನ್ ಆ್ಯಕ್ಟರ್ ನಮಗೊಂದು ಭ್ರಮೆ ಇರುತ್ತೆ, ನಾನು ಮಾಡ್ತಾ ಇರೋದು ಕರೆಕ್ಟು ಅಂತ. ಅದನ್ನ ಕರೆಕ್ಟ್ ಮಾಡೋ ನಿರ್ದೇಶಕರಲ್ಲಿ ಕೆಲವರು ಅಂದ್ರೆ ನಾನು ಇವತ್ತರೆಗೂ ಆ ಒಂದು ವಿಷಯಕ್ಕೆ ನಾನು ತಲೆ ಬಾಗಬೇಕು ಅಂದ್ರೆ ಬಾಬು ಸರ್ಗೆ ಇಲ್ಲ, ಅವರು ಅದು ಏನಕ್ಕೆ ತಪ್ಪು ಅಂತ ಕರೆಕ್ಷನ್ ಮಾಡಿದಾಗ ನಮಗೆ ರಿಯಲೈಸ್ ಆಗುತ್ತೆ ವೇರ್ ಐ ವೆಂಟ್ ರಾಂಗ್ ಅಂತ. ಸೊ ಈ ಒಂದು ವಿಷಯದಲ್ಲಿ ನನಗೆ ಎಷ್ಟೊಂದು ಸಿನಿಮಾಗಳು ಮಾಡ್ಬಿಟ್ಟೆ ಅವ್ರ ಜೊತೆ, ಅದೊಂದು ಅದೃಷ್ಟ. ಆಮೇಲೆ ಬಾಬು ಸರು ಸಿನಿಮಾಗಳು ಮಾಡಿದ್ದಾರೆ, ಆಸ್ ಯು ನೋ, ಸಿನಿಮಾಟೋಗ್ರಾಫರ್ ಆಗಿ ಮಾಡಿದ್ದಾರೆ, ನಿರ್ದೇಶಕರಾಗಿ ಮಾಡಿದ್ದಾರೆ, ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಸ್ಟೋರಿ ರೈಟರ್. ಅವ್ರು ಮಾಡಿದ ಸಿನಿಮಾಗಳು ಏನು ಅಂದರೆ ಎಷ್ಟೋ ಸ್ಟೋರಿಗಳು ಅವರೇ ಬರ್ತಿದ್ದಾರೆ, ಸೀರಿಯಲ್ ಕೂಡ ಮಾಡಿದ್ದಾರೆ. ನನ್ನ ಅದೃಷ್ಟ ಏನಂದರೆ ನಾನು ಒಂದು ಶಾರ್ಟ್ ಫಿಲ್ಮ್ನ ಪ್ರೊಡ್ಯೂಸ್ ಮಾಡಿದೆ. ಬಾಬು ಸರ್ ಹೇಳಿದ ಸ್ಟೋರಿ ನನಗೆ ಅಂತ ಒಂದು ಶಾರ್ಟ್ ಫಿಲ್ಮ್ ಕೂಡ ಡೈರೆಕ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ಆ ಒಂದು ವಿಷಯದಲ್ಲಿ ಐ ಆಮ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಬಾಬು ಸರ್. ದ ಲೆಸನ್ ಅನ್ನೋ ಒಂದು ಶಾರ್ಟ್ ಸಿನಿಮಾನ ನನಗೆ ಡೈರೆಕ್ಟ್ ಮಾಡಿಕೊಟ್ರು ಸರ್. ಆ್ಯಂಡ್ ನಿರ್ಮಾಪಕರು ನಾಗೇಶ್ವರ ರಾವ್ ಸರ್, ನಾಗರಾಜ್ ಶಾಂಡಿಲ್ಯ ಸರ್, ಮಂಜುನಾಥ್ ಸರ್. ನಾಗೇಶ್ವರ ರಾವ್ ಸರ್ದು 2 ಸಿನಿಮಾಗೆ ನಾನು ಮಾಡಿದ್ದೀನಿ. ಇದಕ್ಕೆ ಮುಂಚೆ ಅದನ್ನೇ ಹೇಳ್ತಾರೆ. ಇದಕ್ಕೆ ಮುಂಚೆ ಸಂಜೆಯಲ್ಲಿ ಅರಳಿದ ಹೂ ಅನ್ನೋ ಒಂದು ಸಿನಿಮಾ ಕೂಡ ನನ್ನನ್ನೇ ಲೀಡ್ ಆಗಿ ತಗೊಂಡ್ರು MD ಕೌಶಿಕ್ ಅವರು ನಿರ್ದೇಶನದಲ್ಲಿ. ಸೊ ಕಲಾವಿದರಿಗೆ ಅವಕಾಶ ಸಿಗುತ್ತೆ. ನಾನು ಇದನ್ನು ಯಾವಾಗಲೂ ಹೇಳ್ತೀನಿ, ಕಲಾವಿದರಿಗೆ ಅವಕಾಶ ಸಿಗುತ್ತೆ. ಕಲಾವಿದ ಅಂದಮೇಲೆ ಒಬ್ಬರು ಪರಿಚಯ ಆಗ್ತಾರೆ. ಬಟ್ ಪರಿಚಯ ಆದಂಥ ನಿರ್ದೇಶಕರು, ನಿರ್ಮಾಪಕರು ನಮ್ಮನ್ನು ರಿಪೀಟ್ ಮಾಡಿದಾಗ ನಾವು ಬದುಕಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ಸೊ ಆ ಒಂದು ವಿಷಯದಲ್ಲಿ ನಾನು ಲಕ್ಕಿ ಅಂತ ಹೇಳ್ಬೋದು. ಧನ್ಯವಾದಗಳು. ಸಿನಿಮಾನೇ ಮಾತಾಡುತ್ತೆ ನಾ ಹೇಳೋದಾದ್ರೆ. 2 ಸಿನಿಮಾ ಒಂದು ಇವತ್ತಿಗೆ ನಾವು ಎಲ್ಲಾರ ಬಾಯಲ್ಲೂ ಒಂದು ಕಾಮನ್ ಆಗಿ ನಾವು ಕೇಳೋದಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇದ್ರೆ ನಾವು ನೋಡ್ತೀವಿ ಅಂತ ಆಸೆ ಪಡ್ತೀವಿ ಅಂತಾರೆ. ಯಾಕೆಂದ್ರೆ ಏನಾದ್ರೂ ಅಫ್ಕೋರ್ಸ್ ಎಲ್ಲಾ ಸಿನಿಮಾ ಸಮಾಜಕ್ಕೆ ಒಂದು ಪಾಠನೇ ಹೇಳ್ಬೇಕು ಅಂತೇನಿಲ್ಲ, ಎಂಟರ್ಟೈನ್ಮೆಂಟ್ ಆಗೇ ನೋಡ್ಬೇಕು. ಆದ್ರೆ ಕೆಲವು ಸಿನಿಮಾಗಳು ಇದು ಈ 2 ಸಿನಿಮಾ ಒಂದಂತೂ ಹೇಳಬಲ್ಲೆ ನಾನು, 2 ಸಿನಿಮಾ ನೋಡಿದ್ಮೇಲೆ ಕಾಡುತ್ತೆ ನಮಗೆ. ಥಾಟ್ ಪ್ರೊವೋಕಿಂಗ್, ನೀವು ಹೇಳಿದಾಗೆ ರಿಯಲಿ ಥಾಟ್ ಪ್ರೊವೋಕಿಂಗ್. 2 ಸಿನಿಮಾಲಿ ನನ್ನ ಪಾತ್ರಗಳು 2 ಟೋಟಲಿ ಡಿಫ್ರೆಂಟ್ ಶೇಡ್ಸ್. ಒಂದು ಯುಥಿನೇಷಿಯಾ ಬಗ್ಗೆ, ದಯಾಮರಣದ ಬಗ್ಗೆ, ಇನ್ನೊಂದು ಕೋರ್ಟ್ ಕಟ್ಕಟ ತನಕ ಬಂದು ನಿಲ್ಲಿಸ್ಬಿಡುತ್ತೆ, ಕಾರಣಾಂತರಗಳಿಂದ ಕಟ್ಕಟ ತನಕ ಬಂದು ನಿಲ್ಲಿಸ್ಬಿಡುತ್ತೆ. ಆಯ್ತು ಹೆಂಡತಿನ ಕಳ್ಕೊಂತೀನಿ, ಮಗುನ ಉಳಿಸ್ಕೊಂತೀನಿ ಅಂದ್ರೆ ಮಗುನ ಉಳಿಸ್ಕೊಳಕ್ ಆಗದೆ ಇರೋಂಥ ಒಬ್ಬ ಅಪ್ಪನ ಅಸಹಾಯಕ ಅಪ್ಪನ ಪಾತ್ರ ಉತ್ತರಲ್ಲಿ. ಸೊ 2 ಸಿನಿಮಾ 2 ಟೋಟಲಿ ಡಿಫ್ರೆಂಟ್ ಶೇಡ್ಸ್. ಅಂಡ್ ಆಸ್ ಐ ಸೆಡ್ ಐ ಆಮ್ ಲಕ್ಕಿ, ಬಾಬು ಸರ್ ನನ್ನೇ ಚೂಸ್ ಮಾಡಿದ್ರಿ ಸಿನಿಮಾಗೆ. ಜಾಸ್ತಿ ರಿವೀಲ್ ಮಾಡೋದು ಬೇಡ ಸ್ಟೋರಿ ಬಗ್ಗೆ ಅಂತ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ವಿಶ್ವದಲ್ಲೇ 2 ಪಿಕ್ಚರು, ಒಂದೇ ಡೈರೆಕ್ಟರು, ಒಬ್ಬರೇ ಪ್ರೊಡ್ಯೂಸರು, ಒಂದೇ ಬ್ಯಾನರು, ಇದೇ ಮೊದಲ ಬಾರಿಗೆ ರಿಲೀಸ್ ಆಗ್ತಾ ಇದೆ. ಈ ಪಿಕ್ಚರ್ ಮಾತಾಡೋದು ನನ್ನ ಹತ್ರ ಏನಿರೋದು ಪಬ್ಲಿಕ್ಗೆ ಹೇಳಿ ನಮ್ಮನ್ನು ಕಾಪಾಡ್ತಾರೆ, ಪಬ್ಲಿಕ್ಗೆ ಹೇಳಬೇಕು. ಥ್ಯಾಂಕ್ ಯು. ಇವತ್ತು ವಿಶೇಷವಾದ ದಿನ ಅಂತ ಅಂದ್ಕೊಳ್ತೀನಿ. ಕಾರಣ 2 ಚಿತ್ರದ ಟ್ರೈಲರ್ ಬಿಡುಗಡೆ ಮಾಡುವಂಥ ಒಂದು ಸೌಭಾಗ್ಯ ಇವತ್ತು ಈ ಒಂದು ವೇದಿಕೆ ಮೇಲೆ ಸಿಕ್ಕಿದೆ. ತುಂಬ ಖುಷಿ ಆಗ್ತಾ ಇದೆ. ಈ ಚಿತ್ರದ ನಿರ್ದೇಶಕರ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ಅವರು ಒಂದು ಹುಲ್ಕಡ್ಡಿದ್ದು ಕೂಡ ಆ್ಯಕ್ಟ್ ಮಾಡಿಸೋಂಥ ಒಂದು ಕೆಪಾಸಿಟಿ ಇರ್ತಕ್ಕಂಥ ನಮ್ಮ ದಿನೇಶ್ ಬಾಬು ಸರ್ ಅವರು ಎಷ್ಟೋ ನಮ್ಮ ಕನ್ನಡ ಚಿತ್ರಗಳನ್ನ ಮಾಡಿ ತೋರಿಸಿದ್ದಾರೆ. ಈ ಚಿತ್ರನ 2 ಚಿತ್ರಗಳು ಡೈರೆಕ್ಷನ್ ಮಾಡಿ ಮತ್ತು 2 ಚಿತ್ರಗಳ ನಿರ್ಮಾಪಕರು ಒಬ್ಬರೇ ಆಗಿ ವಿಶೇಷವಾಗಿ ಈ ಒಂದು 2 ಚಿತ್ರದ ಟ್ರೈಲರ್ಗಳನ್ನ ರಿಲೀಸ್ ಮಾಡಿ ಇವತ್ತು ನಮ್ಮನ್ನು ಕರೆಸಿ ಈ ಜಾಗದಲ್ಲಿ ಕೂರಿಸಿ ಎಲ್ಲರೂ ಈ ಚಿತ್ರದ ನೋಡಿ ಆನಂದಿಸಿ ಅಂತ ಹೇಳಿದ್ದಾರೆ. ಖಂಡಿತ ಒಳ್ಳೆಯದಾಗುತ್ತೆ. ಅವರು ಒಳ್ಳೆ ನಿರ್ದೇಶಕರ ಕೈಗೆ ಸಿಕ್ಕಿದ್ದಾರೆ, ಒಳ್ಳೆ ನಿರ್ದೇಶನ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಚಿತ್ರದಲ್ಲಿ ನಟಿಸಿದಂಥ ನಾಯಕ, ನಾಯಕಿ ಹಾಗೂ ಎಲ್ಲ ಇತರ ಕಲಾವಿದರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಒಂದು ಬೆಸ್ಟ್ ವಿಶೇಷ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯದಾಗಲಿ. ಮತ್ತು ಈ ಚಿತ್ರದ ಒಂದು ಹಂಚಿಕೆಯನ್ನು ತಗೊಂಡಿರ್ತಕ್ಕಂಥ ಒಂದು ವಿತರಕರು ಕೂಡ ಧೈರ್ಯ ಮಾಡಿ ಒಂದೇ ದಿವಸ 2 ಚಿತ್ರಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾದ ಅವರ ಒಂದು ಸಾಹಸಕ್ಕೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ. ಒಳ್ಳೆಯದಾಗಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೊಳ್ಳೆ ಚಿತ್ರಗಳನ್ನ ತೆಗೆಯುವಂಥ ಒಂದು ಭಾಗ್ಯ ನಮ್ಮ ನಾಗೇಶ್ವರ ನಿರ್ಮಾಪಕರು ಮತ್ತು ಅವರ ಸಹಪಾಠಿಗಳಿಗೂ ಸಿಕ್ಕಲಿ. ಮತ್ತು ಹಾಗೆ ನಮ್ಮ ತಾರಾ ಮೇಡಮ್ ಇದ್ದಾರೆ,
ದಿನೇಶ್ ಬಾಬು ಸರ್ ಇರ್ತಾರೆ, ಇನ್ನು ಎಲ್ಲರ ಹೆಸರು ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ಶುಭವಾಗಲಿ. ಹಾಗೆ ನಮ್ಮ ಕ್ಯಾಮರಾಮ್ಯಾನ್ ಸರ್ ಜೆ ಕೃಷ್ಣ ಸರ್ ಕೂತಿದ್ದಾರೆ, ಅವ್ರಿಗೂ ನನ್ನ ವಂದನೆಗಳು ತಿಳಿಸ್ತಾ, ಮುಖ್ಯವಾಗಿ ಈ ಮಾಧ್ಯಮದ ಮಿತ್ರರಿಗೆ ಈ ಮೂಲಕ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ, ಮತ್ತು ಈ ಚಿತ್ರದ ಎಲ್ಲ ಥರದಲ್ಲೂ ಒಳ್ಳೆಯದಾಗಲಿ, ಬೆಸ್ಟ್ ವಿಶೇಷ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ನಮಸ್ಕಾರ. ಎಲ್ಲ ಈ ಸಿನಿಮಾಗೆ 2 ಸಿನಿಮಾನು ಚೆನ್ನಾಗಿ ಓಡಲಿ, ಒಳ್ಳೇದಾಗಲಿ. ನಮ್ಮ ನಾಗೇಶ್ವರ ಅವರು ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ತೆಗಲಿ, ದಿನೇಶ್ ಬಾಬು ಅವರು ಮತ್ತು ನಮ್ಮ ನಾಯಕ ನಟರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.